Hi guys, welcome back to my YouTube channel. ಮಟನ್ ಮಂಚೂರಿ ಮಾಡುವ ವಿಧಾನ. ಮೊದಲಿಗೆ ಒಲೆಯನ್ನು ಹತ್ತಿಸಿ ನಂತರ ಒಲೆಯ ಮೇಲೆ ಒಂದು ಕಡಾಯಿಯನ್ನು ಇಡಿ. ಆ ಕಡಾಯಿಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ಕಾಯ್ದಿರುವ ಎಣ್ಣೆಗೆ ಒಂದು ಗರಿಗರಿಯಾಗಿ ಹಚ್ಚಿಕೊಂಡಿರುವ ಈರುಳ್ಳಿಯನ್ನು ಹಾಕಿ ಹುರಿದುಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳಿ. ಕಂದು ಬಣ್ಣ ಬಂದ ನಂತರ ಅದನ್ನು ಒಂದು ತಟ್ಟೆಗೆ ತೆಗೆದುಕೊಳ್ಳಿ. ಅದೇ ಎಣ್ಣೆಗೆ 4 ರಿಂದ 5 ಬೆಳ್ಳುಳ್ಳಿ ಎಸಳನ್ನು ಸೇರಿಸಿ ಉದ್ದುದ್ದ ಹೆಚ್ಚಿರುವ 3 ರಿಂದ 4 ಮೆಣಸಿನಕಾಯಿಯನ್ನು ಹಾಕಿ 10 ರಿಂದ 11 ಕರಿಬೇವಿನ ಎಲೆಯನ್ನು ಹಾಕಿ ಹುರಿದುಕೊಳ್ಳಿ. ಹುರಿದ ನಂತರ ಅದನ್ನು ಒಂದು ತಟ್ಟೆಗೆ ತೆಗೆದು ಬದಿಗೆ ಇಟ್ಟುಕೊಳ್ಳಿ. 2 ರಿಂದ 3 ಬೆಳ್ಳುಳ್ಳಿಯನ್ನು ಅಲ್ಲಿಯೇ ಬಿಟ್ಟು ಪುದೀನವನ್ನು ಸೇರಿಸಿ. ನಂತರ ಸಣ್ಣದಾಗಿ ಹೆಚ್ಚಿರುವ ಅರ್ಧ ಈರುಳ್ಳಿಯನ್ನು ಸೇರಿಸಿ. ಈರುಳ್ಳಿ ಹುರಿದ ನಂತರ 2 ರಿಂದ 3 ಟೇಬಲ್ ಸ್ಪೂನ್ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕಿ. ನಂತರ ಅರ್ಧದಿಂದ 1 ಟೇಬಲ್ ಸ್ಪೂನ್ ಗರಂ ಮಸಾಲವನ್ನು ಸೇರಿಸಿ. ಈಗ ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿಯನ್ನು ಸೇರಿಸಿ. ಈಗ 1 ರಿಂದ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸಿ. ಟೊಮೆಟೊ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ನಂತರ ಮೊದಲೇ ಕುಕ್ಕರಿನಲ್ಲಿ 2 ರಿಂದ 3 ವಿಷಲ್ ಬೇಯಿಸಿಕೊಂಡಿರುವಂಥ ಬೋನ್ಲೆಸ್ ಮಟನ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಟನ್ನಲ್ಲಿರುವ ನೀರು ಆವಿಯಾಗುವವರೆಗೂ ಚೆನ್ನಾಗಿ ಬಾಡಿಸಿ. ಆ ಥರ ಬರುವವರೆಗೂ ಬಾಡಿಸಿ. ನಂತರ ನಾವು ಈಗಾಗಲೇ ಹುರಿದಿಟ್ಟುಕೊಂಡಿರುವ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಕೊಂಡ ನಂತರ ರುಚಿಯಾದ ಮಟನ್ ಮಂಚೂರಿ ಬಡಿಸಲು ಹಾಗೂ ಸೇವಿಸಲು ಸಿದ್ಧ. ನಿಮಗೆ ನಮ್ಮ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.